ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಜಾಮೀನು ಮಂಜೂರು ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಈಗ ಕಳೆದ 80 ದಿನಗಳಿಂದ ಜೈಲಿನಲ್ಲಿ ಇದ್ದಂತ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಈಗ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಕಳೆದ 80 ದಿನಗಳಿಂದ ಇವರು ಜೈಲಲ್ಲಿದ್ದರು. ಜಾರಿ ನಿರ್ದೇಶನಾಲಯ ಇವರನ್ನ ಬಂಧಿಸಿತ್ತು. ಡಿಸಿಸಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಮತ್ತು ಅಪೆಕ್ಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಎಂ. ಮಂಜುನಾಥ್ ಗೌಡರಿಗೆ ಈಗ ಜಾಮೀನು ಸಿಕ್ಕಿದೆ. ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಅವರಿಗೆ ಸಿಕ್ಕಿರೋದು. ಮುಂದಿನ ದಿನಗಳಲ್ಲಿ ಆ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಸರಿಸುಮಾರು 10 ವರ್ಷಗಳಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಬಂಗಾರ ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಹಗರಣ ನಡೆದಿತ್ತು. ಅಂದ್ರೆ ಬಂಗಾರವನ್ನು, ನಕಲಿ ಬಂಗಾರವನ್ನ ಬ್ಯಾಂಕ್ನಲ್ಲಿ ಇಟ್ಟು ಅದಕ್ಕೆ ಸಾಲವನ್ನು ಕೊಡಲಾಗಿತ್ತು, ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಹಾಗಾಗಿ ಈಗ ಕಳೆದ 80 ದಿನಗಳಿಂದ ಜೈಲಿನಲ್ಲಿ ಇದ್ದಂತ ಆರ್.ಎಂ. ಮಂಜುನಾಥ್ ಗೌಡರು ಈಗ ಹೈಕೋರ್ಟ್ನ ಜಾಮೀನು ಆದೇಶದ ಹಿನ್ನೆಲೆಯಲ್ಲಿ ಈಗ ಜೈಲಿಂದ ಹೊರಗೆ ಬಂದಿದ್ದಾರೆ. ಈ 80 ದಿನಗಳಲ್ಲಿ ಅವರು ಜೈಲಿನಲ್ಲಿ ಕಳೆದಂತ ಅವಧಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನಾರೋಗ್ಯ ಕಾರಣದಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. 2014ನೇ ಇಸ್ವಿಯಲ್ಲಿ ನಡೆದಂತ ಒಂದು ಹಗರಣ ಇದು, ಒಂದು ಬಂಗಾರ ಅಡಮಾನ ಸಾಲದ ಪ್ರಕರಣ. ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಅವರ ವಿರುದ್ಧ ದೂರನ್ನ ದಾಖಲಿಸಿತ್ತು ಮತ್ತೆ ಅವರನ್ನ ಬಂಧಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಹಲವು ಹಂತಗಳಲ್ಲಿ ವಿಚಾರಣೆ ಮಾಡಿತ್ತು. ಬ್ಯಾಂಕ್ನ ಸಿಬ್ಬಂದಿಗಳು, ಅವತ್ತಿನ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಯಾವ ಬ್ಯಾಂಕ್ನಲ್ಲಿ ನೀರು ರಸ್ತೆಯಲ್ಲಿ ಇರ್ತಕ್ಕಂಥ ಬ್ರಾಂಚ್, ಆ ಬ್ರಾಂಚ್ ನಲ್ಲಿ ಏನು ಹಗರಣ ನಡೆದಿದೆ ಅಂತ ಹೇಳಲಾಗಿತ್ತು, ಆ ಬ್ಯಾಂಕಿನ ವ್ಯವಸ್ಥಾಪಕರು ಅವರೆಲ್ಲರೂ ಸಹ ಬಂಧಿತರಾಗಿದ್ರು. ಆದ್ರೆ ಆರ್.ಎಂ. ಮಂಜುನಾಥ್ ಗೌಡ ಅವರಿಗೆ ಈ ಹಿಂದೆ ಏನು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಾಗ ಅವರ ಹೆಸರನ್ನ ಕೈಬಿಡಲಾಗಿತ್ತು ಈ ಆರೋಪದಲ್ಲಿ, ಈ ಆರೋಪ ಪಟ್ಟಿಯಲ್ಲಿ. ಹಾಗಾಗಿ ಅವತ್ತು ಬೀಸದೊಂಡೆಯಿಂದ ಮಂಜುನಾಥ್ ಗೌಡರು ಬಚಾವಾಗಿದ್ರು. ಹಾಗಾಗಿ ಆ ಪ್ರಕರಣದಲ್ಲಿ ಅವರ ಹೆಸರು ಇದ್ದಿಲ್ಲ. ಆ ಹಿಂದೆ ಅರೆಸ್ಟ್ ಆಗಿದ್ರು ಅವರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅವರು ಬಂಧನ ಆಗಿತ್ತು. ಆಗ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಇಲ್ಲದೆ ಇರೋ ಕಾರಣಕ್ಕಾಗಿ ಅವರ ಬಿಡುಗಡೆನೂ ಸಹ ಆಗಿತ್ತು. ಆದ್ರೆ ಈಗ ಜಾರಿ ನಿರ್ದೇಶನಾಲಯ ದೂರನ್ನ ದಾಖಲಿಸಿಕೊಂಡಿದೆ. ಹಾಗಾಗಿ ನೇರವಾಗಿ ಅವರ ವಿರುದ್ಧನೇ ಆರೋಪ ಮಾಡಿದೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ, ಅದಕ್ಕೆ ಆರ್.ಎಂ. ಮಂಜುನಾಥ್ ಗೌಡರು ಕಾರಣ ಅನ್ನುವಂತ ಒಂದು ಆಧಾರವಾಗಿಟ್ಕೊಂಡು ಜಾರಿ ನಿರ್ದೇಶನಾಲಯ ಅವ್ರನ್ನ ಬಂಧಿಸಿತ್ತು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಪ್ರಕರಣದ ವಿಚಾರಣೆಯನ್ನು ಮುಗ್ದಿಲ್ಲ. ಈಗ ಆ ಬ್ಯಾಂಕ್ನ ಹಲವು ಸಿಬ್ಬಂದಿಗಳು, ವ್ಯವಸ್ಥಾಪಕ ನಿರ್ದೇಶಕರಾಗಿರ್ಬೋದು ಅಥವಾ ಆ ಶಾಖೆಯ ವ್ಯವಸ್ಥಾಪಕರಾಗಿರ್ಬೋದು, ಅವ್ರ ವಿರುದ್ಧ ಎಲ್ಲಾ ವಿಚಾರಣೆ ನಡೆದಿದೆ. ಮತ್ತೆ ಮಂಜುನಾಥ್ ಗೌಡರ ಆಪ್ತರ ಮನೆಗಳಲ್ಲೂ ಸಹ, ಫಾರ್ಮ್ ಹೌಸ್ಗಳಲ್ಲೂ ಸಹ ಇಡಿ ತಪಾಸಣೆಯನ್ನ ಮಾಡಿತ್ತು, ದಾಳಿ ನಡೆಸಿತ್ತು, ದಾಖಲೆಗಳ ಪರಿಶೀಲನೆ ಮಾಡಿತ್ತು. ಈ ಎಲ್ಲವನ್ನೂ ಸಹ ಇಡಿ ತನ್ನ ಕಾರ್ಯಾಚರಣೆಯಲ್ಲಿ ಕೈಗೊಂಡಿತ್ತು. ಆದ್ರೆ ಅದಾದ ನಂತರ ಆರ್.ಎಂ. ಮಂಜುನಾಥ್ ಗೌಡರು ಬಂಧನ ಆಗಿತ್ತು. ಈಗಿನ ಪ್ರಕರಣದ ವಿಚಾರಣೆಯನ್ನು ನಡಿಬೇಕಾಗಿದೆ. ಈ ಹಂತದಲ್ಲಿ ಮುಂದಿನ ಹಂತ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಈಗ ಆರ್.ಎಂ. ಮಂಜುನಾಥ್ ಗೌಡರಿಗೆ ಜಾಮೀನನ್ನು ಕೊಟ್ಟಿದೆ. 80 ದಿನಗಳ ಕಾಲ ಅವರು ನ್ಯಾಯಾಂಗದ ಬಂಧನದಲ್ಲಿದ್ರು. ಈಗ ಅವರು ಜಾಮೀನು ಕೊಟ್ಟಿದೆ. ಈಗ ಅವರು ಜೈಲಿನಿಂದ ಹೊರ ಬರ್ತಾ ಇದ್ದಾರೆ. ಇದರ ಮುಂದಿನ ನಡೆಗಳೇನು, ರಾಜಕೀಯ ನಡೆಗಳೇನು, ಅಥವಾ ಬೇರೆ ಬೇರೆ ಯಾವ ರೀತಿಯಾದಂತ ಜಾರಿ ನಿರ್ದೇಶನಾಲಯ ಮುಂದೆ ಯಾವ ರೀತಿಯಾದಂತ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಇವೆಲ್ಲ ಕಾದು ನೋಡ್ಬೇಕಾಗಿದೆ ಬೇಕಾಗಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.